ಫಾಸ್ಟ್ ಟಿವಿ ಕನ್ನಡದ ರ್ಯಾಪಿಡ್ ಫೈರ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಒಬ್ಬೊಬ್ರ ಹೆಸರೇ ಹೇಳ್ಕೊಂಡು ಹೋಗ್ತೀನಿ. ಸೊ ಅವರಲ್ಲಿ ಇಷ್ಟ ಆಗುವಂತದ್ದೇನು, ಇಷ್ಟ ಆಗದಿರುವಂತದ್ದು. ಮೊದಲನೇದಾಗಿ ಯಮುನಾ ಮೇಡಮ್. ಯಮುನಾ ಮೇಡಮ್ ಐ ಥಿಂಕ್ ಒನ್ ಪರ್ಸನ್ ವಿತ್ ಸೂಪರ್ ಎನರ್ಜಿ ಅಂಡ್ ನನ್ನ ಮೇಲೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅಂಡ್ ಧರ್ಮ ಅಂತ ತುಂಬಾ ಒಂದು ಎಫೆಕ್ಷನ್ ಇತ್ತು ಅವ್ರಿಗೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್. ಅಂಡ್ ನೆಗೆಟಿವ್ ಅಂದ್ರೆ ನೆಗೆಟಿವ್ ಇಲ್ವೇ ಇಲ್ಲ, 100% ನೆಗೆಟಿವಿಟಿ ಇಲ್ವೇ ಇಲ್ಲ ಅವ್ರದ್ದು. ಸೊ ಇಟ್ಸ್ ಓನ್ಲಿ ಅ ಪಾಸಿಟಿವ್ ಥಿಂಗ್. ಅಂಡ್ ತುಂಬಾ ಬೇಗ ಹೋದ್ರು, ಅದೊಂದು ಬೇಜಾರು. ತುಂಬಾ ಬೇಗ ಬಿಗ್ ಬಾಸ್ ಮನೆಯಿಂದ ಹೋದ್ರು. ಲಾಯರ್ ಜಗದೀಶ್ ಅವರು. ಜಗದೀಶ್ ಅವರು 2 ಶೇಡ್ ಇದೆ. ನೆಗೆಟಿವ್ ಅಂದ್ರೆ ಅವರು ಸಡನ್ ಆಗಿ ಮಾತಾಡೋದು ಅವ್ರಿಗೆ ಗೊತ್ತಾಗದೇ ಇಲ್ಲ, ಕೋಪ ಬಂದಾಗ ಏನ್ ಮಾತಾಡ್ತಾರಂತ. ಬಟ್ ಪಾಸಿಟಿವ್ ಅಂದ್ರೆ ಎಂಟರ್ಟೈನ್ ಮಾಡ್ತಿದ್ರು, ಮನೆಯವ್ರನ್ನ ಎಂಟರ್ಟೈನ್ ಮಾಡ್ತಿದ್ರು, ಕರ್ನಾಟಕ ಜನತೆಗಳನ್ನ ಎಂಟರ್ಟೈನ್ ಮಾಡ್ತಿದ್ರು. ಐ ಥಿಂಕ್ ದಟ್ ಇಸ್ ಅ ವೆರಿ ಗುಡ್ ಪಾಸಿಟಿವ್ ಥಿಂಗ್. ರಂಜಿತ್ ಇನ್ನೂ ಇರ್ಬೇಕಿತ್ತು, ತುಂಬಾ ಇತ್ತು ಪಾಪ, ಅವ್ರ ಡ್ರೀಮ್ಸ್ ತುಂಬಾ ಇತ್ತು. ಇಸ್ ವೆರಿ ಏನೋ ಒಂಥರ ಒಂದು ಏನಾದ್ರು ಒಂದು ಅಚೀವ್ ಮಾಡ್ಬೇಕಂತ ಇತ್ತು. ಬಟ್ ಪಾಪ ಅಷ್ಟು ಬೇಗ ಹೋಗಿದ್ದು ತುಂಬಾ ಬೇಜಾರಾಯ್ತು. ಐ ಥಿಂಕ್ ಆಮೇಲೆ ನೆಗೆಟಿವ್ ಅನ್ನೋದು ಅವ್ರ ಪಾಪ ಯಾರನ್ನೂ ಸೇವ್ ಮಾಡಕ್ ಹೋಗಿ ಪಾಪ ಅವ್ರ ಬಲಿಪಶು ಆದ್ರು ಅಂತ ಅನ್ಸುತ್ತೆ. ಹಂಸ ಅವರು ವೆರಿ ನೈಸ್ ನೇಚರ್ ಪರ್ಸನ್ ಅಂಡ್ ವೆರಿ ಕೇರಿಂಗ್ ಪ್ರತಿಯೊಂದು. ಅಂಡ್ ನೆಗೆಟಿವ್ ಮತ್ತೆ ಏನಿಲ್ಲ. ಐ ಥಿಂಕ್ ನನ್ ಜೊತೆ ಅಂತೂ ಏನಿರಲಿಲ್ಲ. ಅನುಷಾ ಒಂದು ಇಮೋಷನಲ್ ಸೈಡ್ ಇದೆ ಅವ್ರದ್ದು, ಅದನ್ನ ನೆಗೆಟಿವ್ ಅನ್ನಲ್ಲ. ಬಟ್ ಪ್ರತಿಯೊಬ್ರು ಮನುಷ್ಯನ್ಗೆ ಇರುತ್ತೆ, ಬಟ್ ವೆರಿ ಇಮೋಷನಲ್ ಕೈಂಡ್ ಆಫ್ ಪರ್ಸನ್ ಇದು. ಅಂಡ್ ಟಾಸ್ಕ್ ಅಂತ ಬಂದಾಗ ಶೀಸ್ ತುಂಬಾ ಅಗ್ರೆಸಿವ್ ಆಗಿರ್ತಾರೆ. ಅಂಡ್ ನಂತರ ಅಂತ ಬಂದಾಗ ತುಂಬಾ ನಿಲ್ಕೊಂತಾರೆ. ದಟ್ಸ್ ವೆರಿ ಗುಡ್. ಮನಸ್ ಅವರು ಒಂದು ಎನರ್ಜಿ, ಮನೆಗೆ ಮಾತು ಇದಾಡುದು. ಬಟ್ ಆಮೇಲೆ ಅವ್ರು ಎಲ್ಲಿ ಹೋದ್ರು ಒಂದು ಎಲ್ಲರನ್ನು ತಪ್ಪಪ್ ಮಾಡ್ತಿದ್ರು. ಧರ್ಮಣ ಅಂತ ಏನೋ ರೇಗಿಸ್ತಾ ಇದ್ರು. ನೆಗೆಟಿವ್ ಅನ್ನೋದು ಐ ಥಿಂಕ್ ಪಾಪ ಎಲ್ಲೋ ಒಂದ್ ಕಡೆ ಅವರು ಆ ಕಾಮಿಡಿ ಇದನ್ನ ಯೂಟಿಲೈಸ್ ಮಾಡದೇ ಇದ್ದಿದ್ದೆ ಒಂಚೂರು ನೆಗೆಟಿವ್ ಆಗ್ಬಿಡ್ತು ಪಾಪ ಅವ್ರಿಗೆ. ಭವ್ಯ ಸೈಲೆಂಟ್ ನೇಚರ್, ಬಟ್ ಟಾಸ್ಕ್ ಅಂತ ಬಂದಾಗ ಶಿ ಬಿ ವೆರಿ ಸೂಪರ್ ಆಗಿರ್ತಾರೆ. ಅಂಡ್ ನನ್ಗೆ ಅವ್ರ ಜೊತೆ ನೆಗೆಟಿವಿಟಿ ಅಂತ ಎಲ್ಲೂ ಅನ್ಸಲ್ಲ. ಯಾಕಂದ್ರೆ ಪಾಪ ಒಂದೇ ಒಂದು ಬಿಡ್ಡಿಂಗ್ ಇದ್ರಲ್ಲಿ ಏನೋ ಒಂದು ಮನಸ್ತಾಪ ಆಗುತ್ತೆ, ತುಂಬಾ ಕಣ್ಣಲ್ಲಿ ನೀರು ಹಾಕ್ತಾರೆ. ಸೊ ಐ ಡೋಂಟ್ ಫೀಲ್ ಎನಿಥಿಂಗ್ ನೆಗೆಟಿವ್ ಅನ್ನೋದು. ತ್ರಿವಿಕ್ರಮ್ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋಂಥದ್ದು ಅಂಡ್ ಅಗ್ರೆಷನ್ ಅನ್ನೋದು ತುಂಬಾ ಇದೆ. ಎಲ್ಲೋ ಒಂದ್ ಕಡೆ ನೆಗೆಟಿವ್ ಅಂತ ನನ್ನ ಅನ್ಸಿದ್ದು, ತುಂಬಾ ಸಾಫ್ಟ್ ಆಗ್ಬಿಟ್ರು ಮಧ್ಯದಲ್ಲಿ. ಬಟ್ ಮತ್ತೆ ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು, ಬೇಡ ವಿಕಿ ನೀನ್ ಹಂಗಿದ್ರೇನೆ ಬೆಟರ್. ಹಂಗಂದ್ರೆ ಅಗ್ರೆಷನ್ ಇಸ್ ನಾಟ್ ಫಿಸಿಕಲಿ, ಬಟ್ ಆ ಟಾಕ್ಸ್ ಐ ಥಿಂಕ್ ಇವಾಗ ಮತ್ತೆ ಹಂಗೆ ಆಗಿದ್ರು. ಮೋಕ್ಷಿತಾ ತುಂಬಾ ಬ್ಲೂಮ್ ಆಗಿದ್ದಾರೆ. ನೆಗೆಟಿವ್ ಅಂತ ಇವಾಗ ಲೈಕ್ ಎಲ್ಲಾ ಕಡೆ ಕಾಣಿಸ್ಕೊಂತಾರೆ, ಮಾತಾಡ್ತಾರೆ. ನೆಗೆಟಿವ್ ಅಂತ ಬಂದ್ರೆ ಐ ಥಿಂಕ್ ಬರೀ ಒಂದು ಚಿಕ್ಕ ಶೆಲ್ ಅಲ್ಲಿ ಇದ್ದಾಗ ನೆಗೆಟಿವ್ ಅನ್ಸ್ತು. ಬಟ್ ಇವಾಗ ಶಿ ಇಸ್ ವೆರಿ ನೈಸ್. ಹನುಮಂತು ಎಲ್ಲ ಪಾಸಿಟಿವ್. ಐ ಥಿಂಕ್ ಮುಗ್ಧ ಮನಸ್ಸು, ತುಂಬಾ ಒಳ್ಳೆ ಮನುಷ್ಯ. ಚಿಕ್ಕದು ಏನಾದ್ರು ಬಂದ್ರು ತುಂಬಾ ಖುಷಿ ಪಡೋಂತ ಮನುಷ್ಯ, ನಮ್ಗೆ ನೋಡೋಕೆ ಇದು. ಅಂಡ್ ಟಾಸ್ಕ್ ಅಂತ ಬಂದಾಗ ಐ ಥಿಂಕ್ ತಲೆನ ತುಂಬಾ ಚೆನ್ನಾಗಿ ಉಪಯೋಗಿಸ್ತಾರೆ. ಅಂಡ್ ಇಸ್ ಪ್ರೂವ್ಡ್, ಬರೀ ದೇಹ ಇದ್ರೆ ಇಲ್ಲ ಬಲ ಇದ್ರೆ ಅದಲ್ಲ, ಇದು ಇರ್ಬೇಕಂತ. ಸೊ ಧನ್ರಾಜ್ ಹನುಮಂತ್ ಅವ್ರ ಜೊತೆ ತುಂಬಾ ಕ್ಯೂಟ್ ಆಗಿರ್ತಾರೆ. ಅಂಡ್ ಅವ್ರದೇ ಆದ ಒಂದು ಸ್ಪೆಷಾಲಿಟಿ ಇದೆ, ಅದನ್ನ ಬಿಟ್ಕೊಡ್ಬೇಡಿ ಧನ್ರಾಜ್. ಯಾಕಂದ್ರೆ ನಿಮ್ಗೆ ತುಂಬಾ ಇದೆ, ಲೈಕ್ ಸ್ಪಾಂಟೇನಿಯಸ್ ಜೋಕ್ಸ್ ಮತ್ತೆ ಸ್ಪಾಂಟೇನಿಯಸ್ ಇದು ಅದಿದೆ, ಅದನ್ನ ಕಂಟಿನ್ಯೂ ಮಾಡಿ ಬಿಗ್ ಬಾಸ್ ಮನೇಲಿ. ಆಮೇಲೆ ನಿಮ್ ತನಕ್ಕೆ ನೀವು ನಿಂತ್ಕೊಳ್ಳಿ ಅಂತ. ಗೋಲ್ಡ್ ಸುರೇಶ್ ತುಂಬಾ ಒಂದು ಸೈಲೆಂಟ್, ಬಟ್ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ ಉತ್ತಮ ತಗೊಂಡ್ರು, ಕಿಚನು ಚಪ್ಪಾಳೆ ತಗೊಂಡ್ರು. ಅಷ್ಟು ಕಾಲ್ ಏಟ್ ಆಗಿದ್ರು ಟಾಸ್ಕ್ ಅಂತ ಬಂದಾಗ ಅವರ ಫೈರ್ ಇರೋದು ಸೂಪರ್. ಉಗ್ರ ಮಂಜು ಅವರು ಮಾಸ್ಟರ್ ಮೈಂಡ್ ಅಂಡ್ ಗೇಮ್ ಚೇಂಜರ್, ಅಗ್ರೆಷನ್. ಅಂಡ್ ಎಲ್ಲೊಂದ್ ಕಡೆ ಐ ಥಿಂಕ್ ನೆಗೆಟಿವ್ ಅಂತ ಬಂದ್ರೆ ಐ ಥಿಂಕ್ ಅವ್ರ ಪಾಪ ಎಲ್ಲೊಂದ್ ಕಡೆ ಏನೋ ಒಂದ್ ಹೇಳಕ್ ಹೋಗಿರ್ತಾರೆ, ಬೇರೆ ತರ ಪೋಟ್ರ್ ಆಗಿರುತ್ತೆ. ಅವ್ರು ನೇರವಾಗಿ ಮಾತಾಡ್ಬಿಟ್ರೆ ಇನ್ನೂ ಒಳ್ಳೇದು. ಗೌತಮಿ ಶಿ ಇಸ್ ವೆರಿ ಸೈಲೆಂಟ್ ಆಗಿರ್ತಾರೆ. ಸ್ವಲ್ಪ ಓಪನ್ ಅಪ್ ಆಗ್ಬಿಟ್ರೆ ಅದು ಅವ್ರಿಗೆ ತುಂಬಾ ಒಳ್ಳೇದು. ಐಶ್ವರ್ಯ ಬಂಡಲ್ ಆಫ್ ಎನರ್ಜಿ, ವೆರಿ ಎನರ್ಜೆಟಿಕ್ ಕೈಂಡ್ ಆಫ್ ಪರ್ಸನ್. ಅಂಡ್ ಅವ್ರೂ ಅಷ್ಟೇ. ಐ ಥಿಂಕ್ ಕೆಲವು ಮನಸ್ತಾಪಗಳಿದ್ರೆ ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡೋದು ತುಂಬಾ ಒಳ್ಳೇದು. ತುಂಬಾ ಹೊತ್ತಿಟ್ಕೊಂಡು ನೆಕ್ಸ್ಟ್ ಡೇ ಅಂತ ಹೋದ್ರೆ, ಇಲ್ಲ ಯಾರ್ಯಾರ್ದು ಕೇಳ್ಕೊಂಡು ಜಾಸ್ತಿ ತಲೆಯಲ್ಲಿ ಇಟ್ಕೊಂಡ್ರೆ ತಪ್ಪು. ರಜತ್ ಮನೆಗೆ ಒಂದು ಡೈಮೆನ್ಷನ್ ಚೇಂಜ್ ಮಾಡಂತ ಒಂದು ವ್ಯಕ್ತಿ. ಆಮೇಲೆ ಸ್ಪಾಂಟೇನಿಯಸ್ ಆಗಿದೆ ಅವ್ರ ಮಾತು, ಅದು ಇಲ್ಲಿಂದಾನೇ ಬಂದ್ಬಿಡುತ್ತೆ. ಸುಮ್ನೆ ಏನೋ ತಲೆಯಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿ ಮಾತಾಡೋದಲ್ಲ. ಅಂಡ್ ನೈಸ್ ಹಾರ್ಟ್, ಒಂದ್ ಒಳ್ಳೆ ಹಾರ್ಟ್ ಇದೆ, ಒಳ್ಳೆ ಪರ್ಸನ್. ಐ ಥಿಂಕ್ ಅವ್ರಿಗೂ ಒಂದ್ ಒಳ್ಳೆ ಚಾನ್ಸ್ ಇದೆ. ಶೋಭಾ ಶೆಟ್ಟಿ ಮಾತಲ್ಲಿ ತುಂಬಾ ತೂಕ ಇದೆ, ವೆರಿ ಗುಡ್ ಇನ್ ಅವರ್ ಲ್ಯಾಂಗ್ವೇಜ್. ಅಂಡ್ ಬಿಗ್ ಬಾಸ್ ಇದ್ರಲ್ಲಿ ಆಟ ಆಡಿದ್ದಾರೆ ಪ್ರೀವಿಯಸ್ ಸೀಸನ್ ಇದ್ರಲ್ಲಿ, ತೆಲುಗಲ್ಲಿ. ಸೊ ಐ ಥಿಂಕ್ ನೆಗೆಟಿವ್ ಅನ್ನೋದು ಎಲ್ಲೂ ನಂಗೆ 1 ವೀಕ್ ಅಲ್ಲಿ ಜಡ್ಜ್ ಮಾಡೋಕ್ಕಾಗಿಲ್ಲ. ಬಟ್ ಇಸ್ ವೆರಿ ಪಾಸಿಟಿವ್ ಕೈಂಡ್ ಆಫ್ ಅ ಪರ್ಸನ್. ನಾನು ಟಾಸ್ಕ್ ಅಂತ ಬಂದಾಗ ಪಾಪ ಅವರು ಬಿದ್ದು ಎದ್ದು ಕುತ್ಕೆಲ್ಲ ಏಟ್ ಮಾಡ್ಕೊಂಡು ಮತ್ತೆ ಆಡೋದು. ಸೊ ಇಟ್ಸ್ ಅ ಗುಡ್ ಸೈನ್. ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗ್ಬೇಕು? ನನ್ನ ಪ್ರಕಾರ ಐ ಥಿಂಕ್ ಒಂದು ಟಾಪ್ 5 ಅಲ್ಲಿ ಮಂಜು ಅವರು,
ಮತ್ತೆ ತ್ರಿವಿಕ್ರಮ್, ಹ್ಮ್. ಶಿಶಿರ್, ಭವ್ಯ, ಹನುಮಂತು ಡೆಫಿನೆಟ್, ಹ್ಮ್. ಅಂಡ್ ಆ ಗ್ಯಾಪ್ ಅಲ್ಲಿ ರಜತ್ ನುಗ್ಬೋದು 100%. ಶಿಶಿರ್ ಅಂತ ಹೇಳಿ ಶಿಶಿರ್ ಬಗ್ಗೆನೇ ಮರ್ತು ಬಿಟ್ಟಿದ್ವಲ್ಲ. ಶಿಶಿರ್ ಈಸ್ ಅ ವಂಡರ್ಫುಲ್ ಪರ್ಸನ್ ವಿತ್ ತುಂಬಾ ತೂಕ ಇದೆ ಅವ್ರ ಮಾತಲ್ಲಿ, ಆಮೇಲೆ ಸ್ಪಷ್ಟತೆ ಇದೆ ಅವ್ರ ಮಾತಲ್ಲಿ. ಕ್ಯಾಪ್ಟನ್ಸಿಯಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಎಲ್ಲೋ ಒಂದ್ ಕಡೆ ನೆಗೆಟಿವ್ ಅಂದ್ರೆ ಇವಾಗ ಸ್ವಲ್ಪ ಯಾಕೋ ಐ ಥಿಂಕ್ ಇಮೋಷನಲಿ ಸ್ವಲ್ಪ ಡೌನ್ ಆಗಿದ್ದಾರೆ. ಹ್ಮ್. ಅದನ್ನ ಬಿಟ್ಟು ಆಚೆ ಬಂದ್ರೆ ಐ ಥಿಂಕ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಪರ್ಸನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.